ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಪಾಠದ ವಿಜ್ಞಾನ ವಿಷಯ ಆಗಿರ್ತದೆ. ಇದು 10ನೇ ತರಗತಿದು 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ದಿನ ನೋಡ್ತಾ ಹೋಗೋಣ. ನಿನ್ನೆಯ ದಿನ ನಾವು 1 ಅಂಕದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ದಿನ 2 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಅದಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಾಕಷ್ಟು ಜನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಏನೊಂದು ಖುಷಿ ಸಿಗ್ತದೆ, ಅಷ್ಟೇ ಅಲ್ಲದೆ ಉತ್ತೇಜನ ಸಿಗ್ತದೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಸಂಖ್ಯೆ 1, ಕಾಂತದ ಗುಣಗಳನ್ನು ಪಟ್ಟಿ ಮಾಡಿರಿ. ಕಾಂತದ ಗುಣಗಳನ್ನು ಏನು ಮಾಡ್ಬೇಕು ನಾವು ಪಟ್ಟಿ ಮಾಡಿ ಅಂತ ಕೇಳಿದರೆ, ಪ್ರತಿಯೊಂದು ಕಾಂತಕ್ಕೂ ಉತ್ತರ ಮತ್ತು ದಕ್ಷಿಣ ಧ್ರುವ ಎಂಬ 2 ಧ್ರುವಗಳು ಇರ್ತವೆ. ಇನ್ನು 2ನೇ ಪಾಯಿಂಟು, ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ. 3ನೇ ಪಾಯಿಂಟು, ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಅಷ್ಟೇ ಅಲ್ಲದೆ ಸ್ವತಂತ್ರವಾಗಿ ತೂಗಿಬಿಟ್ಟ ದಂಡಕಾಂತವು ಉತ್ತರ ದಕ್ಷಿಣ ದಿಕ್ಕಿಗೆ ಏನಾಗ್ತದೆ ನಿಲ್ಲುತ್ತದೆ ಅನ್ನೋದು ಕಾಂತದ ಗುಣಲಕ್ಷಣಗಳು ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಸುರುಳಿಯಲ್ಲಿ ವಿದ್ಯುತ್ತನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದಾನೆ. ಒಂದು ಕುದುರೆ ಲಾಳ ಕಾಂತದ 2 ಧ್ರುವಗಳ ಮಧ್ಯದಲ್ಲಿ ಸುರುಳಿಯೊಂದನ್ನು ವೇಗವಾಗಿ ಸುತ್ತುವಂತೆ ಮಾಡಿದಾಗ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. 2ನೇ ಪಾಯಿಂಟ್ ನೋಡೋದಾದರೆ, ಒಂದು ಸುರುಳಿಯಲ್ಲಿ ಅದಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರವನ್ನು ಚಲಿಸುವಂತೆ ಮಾಡುವುದರಿಂದಲೂ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಪ್ರಶ್ನೆ ಸಂಖ್ಯೆ 3, ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ಈ ವಿದ್ಯಮಾನವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನವನ್ನು ಹೆಸರಿಸಿ. ಭಾರತದಲ್ಲಿ ಉತ್ಪಾದಿಸುವ ವಿದ್ಯುತ್ತಿನ ಆವೃತ್ತಿಯನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಯಾವುದಪ್ಪ ಅಂದರೆ ವಿದ್ಯುತ್ ಜನಕ. ಭಾರತದಲ್ಲಿ ಉತ್ಪಾದಿಸುವ ವಿದ್ಯುತ್ತಿನ ಆವೃತ್ತಿ ಎಷ್ಟಿದೆ ಅಂದರೆ 50 ಹರ್ಟ್ಜ್ ಇದೆ. ಇನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವುದಾದ್ರೂ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ಹಾಗೆ ಒಂದೇ ಸರ್ಕ್ಯೂಟ್ಗೆ ಹಲವಾರು ಸ್ವಿಚ್ಗಳನ್ನು ಸ್ವಿಚ್ ಮಾಡಬಾರ್ದು ಅಥವಾ ಸೇರಿಸಬಾರ್ದು. ಅಷ್ಟೇ ಅಲ್ಲದೆ ಮಂಡಲದಲ್ಲಿ ಉರುಸು ಮಂಡಲ ಉಂಟಾಗದಂತೆ ನೋಡಿಕೊಳ್ಬೇಕಾಗ್ತದೆ. ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸರ್ಕ್ಯೂಟ್ಗೆ ಜೋಡಿಸಬಾರ್ದು. ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು ಅನ್ನೋದು ಓವರ್ಲೋಡ್ ತಪ್ಪಿಸಲು ಬಳಸ್ತಕ್ಕಂತಹ ಕ್ರಮಗಳು ಆಗಿರ್ತಾವೆ. ಪ್ರಶ್ನೆ ಸಂಖ್ಯೆ 5, ಕಾಂತಕ್ಷೇತ್ರ ಎಂದರೇನು? ಕಾಂತೀಯ ಬಲರೇಖೆಗಳ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ಇನ್ನು ಗುಣಲಕ್ಷಣಗಳನ್ನು ನೋಡೋದಾದರೆ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಯಾವಾಗಲೂ ಆವೃತ್ತ ಜಾಲಗಳಾಗಿರ್ತವೆ. ಕಾಂತೀಯ ಬಲರೇಖೆಗಳು ಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ಸರ್ಜಿಸಿ ಉತ್ತರ ಧ್ರುವದಲ್ಲಿ ವಿಲೀನವಾಗ್ತವೆ. ಹಾಗೆ ಇನ್ನೊಂದು ಪಾಯಿಂಟನ್ನು ನೋಡೋದಾದರೆ, ಕಾಂತೀಯ ಬಲರೇಖೆಗಳು ಏನು ಮಾಡ್ತವೆ, ಕಾಂತದ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಓಕೆನಾ. ಪ್ರಶ್ನೆ ಸಂಖ್ಯೆ 6, ವಿದ್ಯುತ್ ಕಾಂತಕ್ಕೂ ಶಾಶ್ವತ ಕಾಂತಕ್ಕೂ ಇರುವ ವ್ಯತ್ಯಾಸವೇನು ಅಂತ ಕೇಳಿದಾನೆ. ವಿದ್ಯುತ್ ಕಾಂತ ನೋಡೋದಾದರೆ ತಾತ್ಕಾಲಿಕ ಮತ್ತು ಕೃತಕ ಕಾಂತವಾಗಿರ್ತದೆ. ವಿದ್ಯುತ್ ಪ್ರವಹಿಸಿದರೆ ಮಾತ್ರ ಕಾಂತಂತೆ ವರ್ತಿಸ್ತದೆ. ದಂಡಕಾಂತವು ಶಾಶ್ವತ ಕಾಂತವಾಗಿರ್ತದೆ. ಇನ್ನು ವಿದ್ಯುತ್ ಕಾಂತದ ಧ್ರುವಗಳು ಅಸ್ಥಿರವಾಗಿದ್ದು ಬದಲಿಸಬಹುದಾಗಿದೆ. ಇನ್ನು ದಂಡಕಾಂತದ ಧ್ರುವಗಳು ಸ್ಥಿರವಾಗಿದ್ದು ಬದಲಿಸಲು ಸಾಧ್ಯವಿಲ್ಲ. ಇವು ವಿದ್ಯುತ್ ಕಾಂತಗಳು ಪ್ರಬಲ ಕಾಂತವಾಗಿದ್ದರೆ, ಶಾಶ್ವತ ಕಾಂತಗಳು ಏನಾಗಿರ್ತವೆ, ದುರ್ಬಲ ಕಾಂತವಾಗಿರ್ತವೆ. ಪ್ರಶ್ನೆ ಸಂಖ್ಯೆ 7, ಗೃಹ ಬಳಕೆ ವೈರಿಂಗ್ನಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಆಗುವ 2 ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದಾನೆ. ವಿದ್ಯುತ್ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮಾನವಾದ ವಿದ್ಯುತ್ ಪ್ರವಾಹವಾಗ್ತದೆ. ಅಷ್ಟೇ ಅಲ್ಲದೆ ಸರಣಿ ಕ್ರಮದಲ್ಲಿ ಜೋಡಿಸುವ ಮಂಡಲದ ಯಾವುದಾದ್ರೂ ಒಂದು ಘಟಕ ವಿಫಲ ಆದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಏನಾಗಲ್ಲ, ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಓಕೆನಾ. ಇನ್ನು ವಿದ್ಯುತ್ ಮೋಟಾರ್ ಪ್ರಶ್ನೆ ಕೇಳಿದಾನೆ. ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ತೆಗೆದಿದ್ದಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನು AC ವಿದ್ಯುತ್ ಜನಕ, DC ವಿದ್ಯುತ್ ಜನಕ ಕೇಳಿದ್ದಾನೆ. ಆ ಒಂದು ಕಾನ್ಸೆಪ್ಟನ್ನು ಕೂಡ ತೆಗೆದಿದ್ದಾನೆ. ಇನ್ನು ಚಿತ್ರವೂ ಇಲ್ಲ ಈ ಸಲ. 3 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬಿಡೋಣ. ಕಾಂತೀಯ ಬಲರೇಖೆಗಳು ಯಾವುದಾದ್ರೂ 2 ಕೇಳಿದಾನೆ. ನಾವು ಸಾಕಷ್ಟು ಬಾರಿ 4 ನೋಡೋಣ, ಅಥವಾ 6 ಕೂಡ ನಾವು 6 ಗುಣಲಕ್ಷಣಗಳು ಕಂಡು ಬರ್ತಾವೆ. ಅದನ್ನೆಲ್ಲನೂ ಅಧ್ಯಯನವನ್ನು ಮಾಡೋಣ ಬನ್ನಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಂಡವು. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ. ಇನ್ನು ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿರ್ತವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅಷ್ಟೇ ಅಲ್ಲದೆ ಕಾಂತೀಯ ಬಲರೇಖೆಗಳು ಕಾಂತದ ಧ್ರುವೀಯ ಪ್ರದೇಶಗಳಲ್ಲಿ ಸಾಂದ್ರತೆ ಏನಾಗಿರ್ತದೆ, ಯಾವಾಗಲೂ ಹೆಚ್ಚಿರ್ತದೆ. ಓಕೆನಾ. ಎಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರ್ತದಲ್ಲೋ ಅಲ್ಲಿ ಏನಾಗಿರ್ತಾವೆ, ಕಾಂತೀಯ ಬಲರೇಖೆಗಳು ಹೆಚ್ಚಿರ್ತಾವೆ.
ವಿದ್ಯುತ್ ಮೋಟಾರ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದಾನೆ. ಸೊ ಫ್ಲೆಮಿಂಗನ ಎಡಗೈ ನಿಯಮ ಕಾನ್ಸೆಪ್ಟ್ನಲ್ಲಿ ಇದು ಬರ್ತದೆ. ಸೊ ಎಡಗೈನ ತೋರ್ಬೆರಳು, ಮಧ್ಯದ ಬೆರಳು ಮತ್ತು ಏನದು ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರಿಸಿಕೊಂಡು ಹಿಡಿದಿಟ್ಟುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಏನು ಮಾಡ್ತದೆ, ಸೂಚಿಸ್ತದೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ವಿದ್ಯುತ್ ಜನಕ ಕಾನ್ಸೆಪ್ಟ್ ಇದೆ. ಈ ವಿದ್ಯುತ್ ಜನಕ ಕಾನ್ಸೆಪ್ಟನ್ನು ನಿಮ್ಮ ಏನೋ ಅಲ್ಲಿ ಎಕ್ಸಾಮ್ಗೆ ಇಲ್ಲ, ಈ ಸಲ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿದ್ದಾನೆ. ಓಕೆ, ಅದರ ಬದಲಿ ಮುಂದೆ ನೋಡ್ತಾ ಹೋಗೋಣ. ಇನ್ನು ಪ್ರಶ್ನೆ ಸಂಖ್ಯೆ 5 ನೋಡ್ರಿ, ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದಾನೆ. ಬನ್ನಿ ಉತ್ತರವನ್ನು ನೋಡ್ತಾ ಹೋಗೋಣ. ಭೂ ಸಂಪರ್ಕ ತಂತಿಯ ಕಾರ್ಯಗಳು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗುತ್ತದೆ. ಕ್ಷಮೆ ಇರಲಿ, ಸ್ವಲ್ಪ ನೆಗಡಿ ಆಗಿದೆ. ಮುಂದಿನದಾಗಿ ಇದು ಕಡಿಮೆ ರೋಧವನ್ನು ಹೊಂದಿರತಕ್ಕಂತಹ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಏನು ಮಾಡ್ತೈತಿ, ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವನ್ನು ಉಂಟಾಗಲಿಕ್ಕೆ ಬಿಡಲ್ಲ. ಓಕೆನಾ. 4 ಅಂಕದ ಪ್ರಶ್ನೆಗಳು. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ, ವಿವರಿಸಿ. ಕಾಂತೀಯ ಬಲರೇಖೆ ಗುಣಲಕ್ಷಣಗಳು ಸಾಕಷ್ಟು ಬಾರಿ ನೋಡಿದ್ವಿ ಇವಾಗ. ಸೊ ಅದು ಪ್ರಯೋಗವನ್ನು ನೋಡ್ತಾವೆ. ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ಮತ್ತು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಓಕೆನಾ. ಇನ್ನು ಕಾಂತೀಯ ಬಲರೇಖೆಗಳು ಇಷ್ಟ ತನಕ ನೋಡಿದ್ರೆ ನಾವು ಕಾಂತೀಯ ಬಲರೇಖೆ ಗುಣಲಕ್ಷಣ ಈ ರೀತಿಯಾಗಿರ್ತವೆ. ಸೊ ನೀವು ವಿಡಿಯೋನ ಸ್ಟಾಪ್ ಮಾಡ್ಕೊಂಡು ಅದನ್ನ ನೋಟ್ಸನ್ನು ಮಾಡ್ಕೊಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ ಸುರುಳಿ 1ರಲ್ಲಿ ವಿದ್ಯುತ್ ಪ್ರವಾಹ ಬದಲಾದಂತೆ ಸುರುಳಿ 2ಕ್ಕೆ ಸಂಪರ್ಕವಿರುವ ಗ್ಯಾಲ್ವನೋಮೀಟರ್ನಲ್ಲಿ ವಿಚಲನೆ ಕಂಡುಬರುತ್ತದೆ. ಇದಕ್ಕೆ ಕಾರಣವಾದ ವಿದ್ಯಮಾನವನ್ನು ವಿವರಿಸಿ. ಈ ವಿದ್ಯಮಾನವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನದಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿಯಲು ಉಪಯೋಗಿಸುವ ನಿಯಮವನ್ನು ಹೆಸರಿಸಿ ಮತ್ತು ನಿರೂಪಿಸಿ ಅಂತ ಕೇಳಿದರೆ. ಸೊ ಇದು ವಿದ್ಯುತ್ ಕಾಂತೀಯ ಪ್ರೇರಣೆ ಫ್ಲೆಮಿಂಗನ ಬಲಗೈ ನಿಯಮ ಆಗಿರ್ತದೆ. ಸೊ ಫ್ಲೆಮಿಂಗನ ಬಲಗೈ ನಿಯಮವನ್ನು ಏನು ಮಾಡಿದ್ದಾನೆ, ನಿಮ್ಮ ಈ ವರ್ಷದ ಸಿಲೆಬಸ್ನಲ್ಲಿ ರೆಡ್ಯೂಸ್ ಮಾಡಿದ್ದಾನೆ. ಸೊ ಹಾಗಾಗಿ ಅದನ್ನು ಕೈ ಬಿಡೋಣ. 3ನೇ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರೊಸೊ ಮಂಡಲ ಹೇಗೆ ಉಂಟಾಗ್ತದೆ, ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವನ್ನು. ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ, ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಏನಾಗ್ತದಪ್ಪ ಅಂದರೆ ಓವರ್ಲೋಡ್ ಉಂಟಾಗ್ತದೆ. ಹಾನಿಗೊಳಗಾದ ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದ್ರೂ ದೋಷವಿದ್ದರೆ ಹಲವಾರು ವಿದ್ಯುತ್ ಉಪಕರಣಗಳನ್ನು ಏಕಕಾಲಕ್ಕೆ ಒಂದೇ ಮಂಡಲದಲ್ಲಿ ಸಂಪರ್ಕಿಸಿದರೆ ಏನಾಗ್ತದೆ, ಓವರ್ಲೋಡು ಅಥವಾ ರೊಸೊ ಮಂಡಲ ಉಂಟಾಗ್ತವೆ. ಇಂಥ ಸನ್ನಿವೇಶದಲ್ಲಿ ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹವು ತಟ್ಟನೆ ಬಹಳ ಹೆಚ್ಚಾಗಿ ಬಿಡುತ್ತದೆ. ಇದನ್ನು ನಾವೆಂತ ಕರಿತೀವಿ, ರುಸುವ ಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಫ್ಯೂಸ್ನಲ್ಲಿ ಜರುಗುವ ಜೌಲ್ನ ತಾಪದಿಂದ ಫ್ಯೂಸ್ ಕರಗಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಇದರಿಂದ ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ಏನು ಮಾಡ್ತದೆ, ತಪ್ಪಿಸ್ತದೆ ಅಂತ ಹೇಳ್ತಾನೆ. ಇನ್ನು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಸಾಕಷ್ಟು ಬಾರಿ ಕೇಳಿದಾನೆ, ನೀವು ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದಿಂದ ಯಾವ ನಿರ್ಮಾಣಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ಒಂದು ತಾಮ್ರದ ತಂತಿಯ ಸುರುಳಿ ABಯ ತುದಿಗಳನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಿ ದಂಡಕಾಂತವನ್ನು ತೆಗೆದುಕೊಂಡು ಅದರ ಉತ್ತರ ಧ್ರುವವನ್ನು ಸುರುಳಿಗಳಿಗೆ ದೂಡಿದಾಗ ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಏರ್ಪಟ್ಟು ಗ್ಯಾಲ್ವನೋಮೀಟರ್ನಲ್ಲಿ ಸೂಚಕವು ಒಂದು ದಿಕ್ಕಿಗೆ ಕ್ಷಣಿಕ ವಿಚಲನೆ ಹೊಂದುತ್ತದೆ. ಸುರುಳಿಯಿಂದ ಕಾಂತವನ್ನು ಹಿಂದಕ್ಕೆ ತೆಗೆದುಕೊಂಡಾಗ ಗ್ಯಾಲ್ವನೋಮೀಟರ್ನಲ್ಲಿ ಸೂಚಕವು ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ. ಕಾಂತವನ್ನು ಸುರುಳಿಯಲ್ಲಿ ನಿಶ್ಚಲವಾಗಿರಿಸಿದಾಗ ಗ್ಯಾಲ್ವನೋಮೀಟರ್ನಲ್ಲಿ ಏನಾಗ್ತದೆ, ಯಾವುದೇ ವಿಚಲನೆ ಕಂಡುಬರಂಗಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್, ಕಾಂತವನ್ನು ಸುರುಳಿಯಲ್ಲಿ ಅಧಿಕ ಬಲದಿಂದ ಅಥವಾ ವೇಗದಿಂದ ಒಳದೂಡಿದಾಗ ಗ್ಯಾಲ್ವನೋಮೀಟರ್ನಲ್ಲಿ ವಿಚಲನೆ ಏನಾಗಿರ್ತದೆ, ಅಧಿಕವಾಗಿರ್ತದೆ. ಮತ್ತು ಕಾಂತವನ್ನು ಕಡಿಮೆ ಬಲದಿಂದ ಅಥವಾ ನಿಧಾನವಾಗಿ ದೂಡಿದಾಗ ಗ್ಯಾಲ್ವನೋಮೀಟರ್ನಲ್ಲಿ ವಿಚಲನೆ ಏನಾಗ್ತದೆ, ಪ್ರಮಾಣ ಕಡಿಮೆ ಇರ್ತದೆ. ಇನ್ನು ಕಾಂತವನ್ನು ನಿಶ್ಚಲವಾಗಿಟ್ಟಾಗ ಏನಾಗ್ತದೆ, ಸುರುಳಿಯನ್ನು ಕಾಂತದ ಕಡೆಗೆ ಅಥವಾ ಕಾಂತದಿಂದ ದೂರ ಮಾಡಿದಾಗಲೂ ಕೂಡ ಗ್ಯಾಲ್ವನೋಮೀಟರ್ನಲ್ಲಿ ಯಾವುದೇ ರೀತಿಯಾದ ವಿಚಲನೆ ಏನಾಗಲ್ಲ, ತೋರೋದಿಲ್ಲ. ಈ ಪ್ರಯೋಗದಿಂದ ತೆಗೆದುಕೊಳ್ಳಬಹುದಾದ ತೀರ್ಮಾನಗಳು ಏನೇನಪ್ಪ ಅಂದರೆ, ಸುರುಳಿಗೆ ಹೊಂದಿಕೊಂಡಿರುವ ಕಾಂತದ ಚಲನೆಯು ಪ್ರೇರಿತ ವಿಭವಾಂತರವನ್ನು ಉತ್ಪತ್ತಿ ಮಾಡುತ್ತದೆ. ಇದು ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತದೆ. ಓಕೆನಾ. ಇದು ನಿಮಗೆ ತಲೆಯಲ್ಲಿ ಇರಲಿ, ಸ್ವಲ್ಪ ಗಮನವಿಟ್ಟು ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಇದು ಏನಾಗಿತ್ತು ಅಂದರೆ ಇವತ್ತಿನ ತರಗತಿಯಾಗಿತ್ತು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಕಳಕಳಿಗೆ ವಿನಂತಿ ಅಂತ ಹೇಳ್ತೇನೆ. ನಾನು ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಆ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಡ್ರಿ. ಇದರಿಂದ ನನಗೂ ಕೂಡ ಸಹಾಯ ಆಗ್ತದೆ. ಅಷ್ಟೇ ಅಲ್ಲದೆ ನಿಮಗೂ ಕೂಡ ಒಂದು
ಅಳಿಲು ಸೇವೆ ಅಂತ ಹೇಳ್ಬೋದು ನಾನು ಮಾಡೋದು ನಿಮಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ಸಬ್ಜೆಕ್ಟಿನ ವೀಡಿಯೋಗಳು ಬೇಕೋ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರ ಮೂಲಕ ನಾನು ಏನು ಮಾಡ್ತೇನೆ ಅವುಗಳಿಗೆ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ನೀವು ಹೇಳಿರ್ತಕ್ಕಂಥ ವಿಷಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ವಿಡಿಯೋಗಳನ್ನು ಒದಗಿಸ್ಲಿಕ್ಕೆ ನನ್ನ 100ರಷ್ಟು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.